ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುಳಾ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಂಚ್ಕೊಳ್ತೀರಾ ಪ್ಲೀಸ್? ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಮೇಡಮ್. ಮಕ್ಕಳು ಎಲ್ಲರೂ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಂತಿಂತರ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಬಹಳ ಚೆನ್ನಾಗೇ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ ಮಕ್ಕಳಲ್ಲಿ ಇನ್ನೊಬ್ಬರ ಹತ್ರ ಮಾತಾಡೋದು ಸತಿ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ನೋಡಿದಂತು. ಎಲ್ಲರೂ ಅವರವರು ಕೆಪಾಸಿಟಿಗಿಂತ ಜಾಸ್ತಿಯಾಗೇ ಮಾಡಿದ್ದಾರೆ ಮಕ್ಕಳು. ನನಗೆ ಅದು ತುಂಬ ಖುಷಿ ಆಯಿತು ಮೇಡಮ್. ಯಾಕಂದರೆ ನಾವೇ ಮಾತಾಡ್ಬೇಕಂದ್ರೆ ನಮ್ಮ ಕೈಲಿ ಮಾತಾಡೋದಾಗೋದಿಲ್ಲ, ಭಯ ಬರುತ್ತೆ ಏನು ಮಾತಾಡ್ಬೇಕು ಏನಿಂತ. ಆ ಹುಡುಗರು ಅಷ್ಟು ಎದುರುಕೊಂಡ್ಲಾರ್ದೆ ನಮ್ಮನ್ನೇ ನಾವು ಬಂದ ತಕ್ಷಣ ಅಕ್ಕ ಇಲ್ಲಿ ಬರ್ರಿ ಅಕ್ಕ, ಇಲ್ಲಿ ಕೇಳಿ ಬರ್ರಿ ಅಕ್ಕ ಅಂತ ನಮ್ಗೆ ಕರೆದು ತೋರಿಸಿ ಹೇಳಿದ್ರು ಮೇಡಮ್. ಅದು ನನಗೆ ಭಾಳ ಖುಷಿ ಆಯಿತು. ಅವರ ವಿರೋಧ ಧೈರ್ಯ ಅದೆಲ್ಲ ಭಾಳ ಇಷ್ಟ ಆಯಿತು. ಎಲ್ಲ ಮಕ್ಕಳು, ಪ್ರತಿಯೊಬ್ಬರು ಮಕ್ಕಳು ಇಂಗ್ಲೀಷಲ್ಲಿ, ಮಕ್ಕಳು ಕೂಡ ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರು. ಎಲ್ಲರೂ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಮೇಡಮ್. ಇಂಥವ್ರು ಮಾಡಿಲ್ಲ ಅನ್ನೋದಿಲ್ಲ, ಎಲ್ಲ ಪ್ರತಿಯೊಬ್ಬರು ಒಂದು ಮಾತು ಸತಿ ತೊಂದು ಬರಲಿಲ್ಲ. ನಮಗೆ ನಾವು ಇಷ್ಟು ಓದಿದ್ವಿ ಅಂತ ನಾವು ಯಾವುದನ್ನೊಂದು ವರ್ಡ್ಸ್ ಯೂಸ್ ಮಾಡ್ಬೇಕಂದ್ರೆ ನನಗೆ ಎಷ್ಟು ಮಿಸ್ಟೇಕ್ ಆಗುತ್ತೆ. ಆದರೆ ಅವರು ಅದನ್ನು ಯಾವುದೂ ಮಿಸ್ಟೇಕ್ ಮಾಡಿದ್ರೆ ಎಷ್ಟು ನೀಟಾಗಿ ಕರೆಕ್ಟಾಗಿ ಹೇಳಿದ್ರು. ನನಗೆ ಅದು ನೋಡಿ ನಾನು ಇನ್ನೂ ಅವ್ರಿಂದ ಕಲಿಬೇಕಲ್ಲ ಇಷ್ಟೆಲ್ಲ ಅನಿಸಿತ್ತು ಮೇಡಮ್. ಎಷ್ಟು ಚೆನ್ನಾಗಿ ಮಾಡಿದ್ರು. ನಿಮ್ಮ ಮಗು ಯಾವ್ದಾವ್ದು ಕಾನ್ಸೆಪ್ಟ್ ಅನ್ನ ಮಾಡಿದ್ರು? ನನ್ನ ಮಕ್ಕಳು ಬಂದ್ಬಿಟ್ಟು ಹನಿ ಕಾನ್ಸೆಪ್ಟ್ ಮತ್ತೆ ಫೆಸ್ಟಿವಲ್ ಕಾನ್ಸೆಪ್ಟ್ ಮಾಡಿದ್ರು ಮೇಡಮ್. ನನಗೆ ಅವ್ರಿಬ್ರಿಗೆ ಕಳ್ಸಿಕೊಡೋದೇ ತಲೆನೋವು ಬಂದಿತ್ತು. ಆದರೆ ಮಿಸ್ ಇವ್ರಿಗೆಲ್ಲ ಇಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ನನ್ನ ಮಿಸ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮಿಸ್. ಎಲ್ಲ ಮಿಸ್ಗಳಿಗೂ ಅಷ್ಟೇ ಮೇಡಮ್, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲರಿಗೂ ಇಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಏನಾದರೂ ಸಜೆಷನ್ಸ್ ನೆಕ್ಸ್ಟ್ ಇಯರ್ ಏನಾದರೂ ಬೇರೆ ಸಪ್ರೇಟಾಗಿ ಮಾಡಬೇಕು ಅಂತ ಏನಾದರೂ ಇದ್ರೆ, ಇದು ಹೀಗೆ ಆಗಬೇಕಿತ್ತು ಅಂತ ಏನಾದರೂ ಅನಿಸ್ತಾ? ಆ ಥರ ಏನೂ ಅನಿಸಿಲ್ಲ ಮೇಡಮ್. ಯಾಕಂದ್ರೆ ನಮಗೆ ಇದು ನೋಡೋಕ್ಕೆ ಒಂಥರ ಹಬ್ಬ ಆದಂಗೆ ಆಗಿದೆ ಮೇಡಮ್. ನಮಗೆ ಜಾತ್ರೆ ಅನಿಸಿದೆ ಮೇಡಮ್. ಆ ಥರ ಇದೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಮಾಡಬೇಕಾದ್ರೆ ಟೀಚರ್ಸ್ಗಳ ಕೈಯಲ್ಲಿ ಇದೆ ಮೇಡಮ್. ಯಾಕಂದರೆ ಇಷ್ಟು ನೋಡೋದೇ ನಮ್ಗೆ ಹೆಚ್ಚಿನದಾಗಿದೆ ಮೇಡಮ್. ಯಾಕಂದರೆ ಬೇರೆ ಸ್ಕೂಲ್ಗಳಲ್ಲಿ ಹೋಗಿ ಅಲ್ಲೇ ಒಂದು 10 ಮಕ್ಕಳು ಕರ್ಕೊಂಡೋಗಿ ತೋರಿಸ್ಕೊಂಡು ಬರೋದಿತ್ತು. ಈಗ ನಮ್ಮ ಸ್ಕೂಲಲ್ಲೇ ಮಾಡಿದ್ವಿ ಅಂದರೆ 10 ಹುಡುಗರಲ್ಲಿ ಇನ್ನೂ ಜಾಸ್ತಿ ಹುಡುಗರು ಎಲ್ಲರೂ ನೋಡಿ ಕಲಿತಾರೆ. ನಮ್ಮ ಸ್ಕೂಲಲ್ಲಿ ನಾವು ಈ ಥರ ಮಾಡಿದ್ವಿ, ಈ ಥರ ಇಲ್ಲ, ನಾನು ಈ ಥರ ಮಾಡಿದ್ವಿ ಅಂತ ಅವ್ರಿಗೆ ಒಂದು ಥರ ನೆನಪಿರುತ್ತೆ. ಈಗ ನಾವೇನು ಕಲಿತಿರ್ತೀವಿ ಅದು ನೆನಪಿರುತ್ತೆ ಮೇಡಮ್. ಹಂಗಾಗಿ ಅವರಿಗೆ ಬೇರೆ ಕಡೆ ಮಾತಾಡೋದು ಸತಿ ಕೆಪಾಸಿಟಿ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಸ್ಕೂಲಾಗಿ ನಾನು ಈ ಥರ ಮಾಡಿದ್ದೆ, ನಾನು ಅಲ್ಲಿ ಹೋಗಿ ಮಾಡ್ಬೋದು ಅನ್ನೋದು ಧೈರ್ಯ ಇರುತ್ತೆ ಅವರಿಗೆ. ಹಂಗಾಗಿ ಇದು ಮಾಡಿಸಿರೋದು ಭಾಳ ಖುಷಿ ಆಯಿತು. ಮಕ್ಕಳಿಗೆಲ್ಲ ಸ್ವಲ್ಪ ಸ್ಟೇಜ್ ಕರೇಜ್ ಬರಬೇಕು, ಸ್ಟೇಜ್ನು ಬರುತ್ತೆ. ಪೇರೆಂಟ್ಸ್ ಅವ್ರಿಗೆ ನೋಡಿ ಗಲಿಬಿಲಿ ಆಗೋದಿಲ್ಲ. ಅವರು ಮಾತಾಡೋ ಧೈರ್ಯ ಬರುತ್ತೆ. ನಾವು ಎಲ್ಲರೂ ಹೋದ್ರ ಸತಿ ಚೆನ್ನಾಗಿ ಮಾತಾಡ್ಬೋದು. ಈಗ ಇಂಗ್ಲೀಷಲ್ಲಿ ನಾವೇ ಮಾತಾಡೋಕ್ಕಾಗಲ್ಲ ಮೇಡಮ್. ಯಾರನ್ನ ನೋಡಿದ್ರೆ ಭಯ ಬರುತ್ತೆ, ಕನ್ನಡ ಮಾತಾಡಿಲ್ಲ ಕೂಡ ಅಂತಿದ್ರು. ಅವ್ರು ಆದರೆ ಇಂಗ್ಲೀಷಲ್ಲಿ ಚೆನ್ನಾಗಿ ವರ್ಣನೆ ಮಾಡಿದ್ರು. ಕ್ಲಾಸ್ ಪಾಯಿಂಟು ಇದು ನನ್ನ ಮಕ್ಕಳಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗೇ ಮಾಡಿದ್ರು. ಕನ್ನಡ ಮೀಡಿಯಮ್ನಲ್ಲಿ ಸತಿ ಅವ್ರ ಸತಿ ಅವೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಲ್ಲೇ ಹೋಗಿದ್ವಲ್ಲ, ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ರು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಓಕೆ ಮೇಡಮ್.